ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ, ಸುಸ್ವಾಗತ. ಧನಾಕರ್ಷಣೆಗೆ ಸಂಬಂಧಪಟ್ಟಂಥ ಪ್ರಯೋಗ ಇದಾಗಿದೆ. ಬಟ್ ಇಲ್ಲಿ ಏನು ವಿಚಿತ್ರ ಅಂತ ಹೇಳಿದ್ರೆ, ನಾವು ಇದನ್ನು ಬೀರೋ ಒಳಗಡೆ ಇಡ್ತಾ ಇಲ್ಲ, ಬೀರೋ ಹೊರಭಾಗದಲ್ಲಿ ಇಡ್ತಾ ಇದ್ದೀವಿ. ಹೌದು, ಕೇಳಿಸ್ಕೊಂಡಿದ್ದು ಸರಿ ಇದೆ. ಮಂಗಳವಾರ ಅಥವಾ ಶುಕ್ರವಾರ ದಿನ ಈ ಪ್ರಯೋಗವನ್ನು ಮಾಡಿ. ಸಮಯ ರಾತ್ರಿ 8 ಗಂಟೆ 30 ನಿಮಿಷ. ಕೆಲವರಿಗೆ ವರೆ ಅಂದರೆ ಅರ್ಥ ಆಗಲ್ಲ. ಸೊ 8 ಗಂಟೆ 30 ನಿಮಿಷಕ್ಕೆ ಈ ಪ್ರಯೋಗವನ್ನು ಮಾಡ್ಬೋದು. ಸರ್ ಒಂದು 10 ನಿಮಿಷ ಆ ಕಡೆ ಈ ಕಡೆ ಆಗ್ಬೋದು ಅಂದರೆ ಆಗಬಹುದು, ಸಮಸ್ಯೆ ಏನೂ ಇಲ್ಲ. 8:30 8 ಗಂಟೆ 8 ಗಂಟೆ 30 ನಿಮಿಷದಿಂದ 9 ಗಂಟೆ ಒಳಗಾಗಿ ಈ ಪ್ರಯೋಗ ಮಾಡಿ. ಒಂದು ಗಾಜಿನ ಬಟ್ಲು ತಗೊಳ್ಳಿ, ಚಿಕ್ಕದಾಗಿರುವಂಥ ಒಂದು ಗಾಜಿನ ಬಟ್ಲು ತಗೊಳ್ಳಿ. ಯಾವ ಪ್ರಮಾಣದಲ್ಲಿ ಆ ಬಟ್ಲು ಇರಬೇಕು ಅನ್ನೋದು ನಾನು ಪೂರ್ತಿ ಹೇಳಿದ್ರ ಮೇಲೆ ನಿಮ್ಗೆ ಅರ್ಥ ಆಗುತ್ತೆ. ಅದರಲ್ಲಿ ಪೂರ್ತಿಯಾಗಿ ಉಪ್ಪನ್ನು ತುಂಬಿಸಿ, ಅದ್ರ ಮೇಲೆ ಒಂದು ಪಟಿಕಾರದ ಕಲ್ಲನ್ನು ಇಡಿ. ಪಟಿಕಾರದ ಕಲ್ಲು ಬಂದು ನಿಮಗೆ ಆಲಮ್ ಅಂತೀವಿ, ಪಟಿಕಾರದ ಕಲ್ಲು ಅಂತೀವಿ, ಪಟಿಕಾರ ಅಂತೀವಿ. ಬಿಳಿ ಬಣ್ಣದ ಕಲ್ಲಿರುತ್ತೆ, ದೃಷ್ಟಿಗಾಗಿ ಮನೆಯ ಹೊರಭಾಗದಲ್ಲಿ ಇತ್ಯಾದಿಗಳು ಕಟ್ಟಿರ್ತೀವಿ, ಗ್ರಂಥಿಗೆ ಅಂಗಡಿನಲ್ಲಿ ಸಿಗುತ್ತೆ. ಚಿಕ್ಕದಾಗಿರುವಂಥ ಒಂದು ಕಲ್ಲು ಅದರ ಮೇಲೆ ಇಟ್ಬಿಟ್ಟು ಈ ಒಂದು ಗಾಜಿನ ಬಟ್ಟಲನ್ನು, ತುಂಬಿರುವಂಥ ಗಾಜಿನ ಬಟ್ಟಲನ್ನು ನಿಮ್ಮ ಬೀರುವಿನ ಕೆಳಭಾಗದಲ್ಲಿ ಇದನ್ನು ನೀವು ಇಡಬೇಕು. ಆ ರೀತಿ ಬೀರೋ ಇದ್ದರೆ ಮಾತ್ರನೇ ಇದನ್ನು ಇಡಿ, ಅಥವಾ ಬೀರೋವಿನ ಮೇಲ್ಭಾಗದಲ್ಲಿ ಇಡಬೇಕು. ಬೀರೋ ಒಳಗಡೆ ಇದನ್ನು ಯಾವುದೇ ಕಾರಣಕ್ಕೂ ಇಡುವ ಹಾಗಿಲ್ಲ. ಇದರಲ್ಲಿರುವಂಥ ಉಪ್ಪನ್ನು ಪ್ರತಿ ಅಮಾವಾಸ್ಯೆಗೂ ನೀವು ಬದಲಾಯಿಸಬೇಕು. ಪಟಿಕರದ ಕಲ್ಲು ಏನಾಗುತ್ತೆ ಅಂತ ಹೇಳಿದ್ರೆ, ಅದು ತಾನಾಗಿ ಇತ್ತು ಅಂದರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಆ ಕಲ್ಲನ್ನು ಬಂದ್ಬಿಟ್ಟು ನೀವು ತಿಂಗಳಿಗೆ ಒಂದು ಸಲ ಇದನ್ನು ಬೇಕಾದ್ರೆ ಬದಲಾಯಿಸ್ಬೋದು. ಅದಕ್ಕೆ ದಿನ ಇತ್ಯಾದಿಗಳಿಲ್ಲ. ಆದರೆ ಉಪ್ಪನ್ನು ಅಮಾವಾಸ್ಯೆಗೆ ನೀವು ಬದಲಾಯಿಸ್ತಾ ಬನ್ನಿ. ಇದು ಧನವನ್ನು ಆಕರ್ಷಣೆ ಮಾಡುತ್ತೆ. ಯಾವ ಬೀರೋ ಸಾರ್ ಅಂದರೆ ಬಟ್ಟೆ ಇಟ್ಟಿರೋ ಬೀರೋ ಅಲ್ಲ. ನೀವು ಹಣವನ್ನು ತಿಜೋರಿ ಅಂತೇಳ್ಬಿಟ್ಟು ಇಟ್ಟಿರ್ತೀರಲ್ವ, ಹಣವನ್ನು ಸೇವಿಂಗ್ಸ್ ಮಾಡಿರುವಂಥ ಹಣವನ್ನು ಇಟ್ಟಿರುವಂಥ ಜಾಗದ ಆ ಬೀರೋವಿನ ಮೇಲ್ಭಾಗ ಅಥವಾ ಅಡಿಪಾಯದಲ್ಲಿ ಈ ಒಂದು ಪ್ರಯೋಗವನ್ನು ನೀವು ಮಾಡ್ಬೋದು. ಖಂಡಿತವಾಗಲೂ ಇದು ಧನ ಆಕರ್ಷಣೆಗೆ ನಿಮಗೆ ಹೆಲ್ಪ್ ಮಾಡುತ್ತೆ. ಸರ್, ಇದು ಸಪೋಸ್ ತಿಳ್ಕೊಳ್ಳಿ, ಈ ಥರದ ಒಂದು ಬೀರೋ ನಮ್ಮ ಮನೆಯಲ್ಲಿ ಇಲ್ಲ, ಆವಾಗ ನಾವು ಏನು ಮಾಡಲಿ ಅಂತ ಹೇಳಿದ್ರೆ, ಫಸ್ಟು ಇದನ್ನು ಮಾಡಿ ನೋಡಿ. ಇಲ್ಲ, ಇದು ಸಾಧ್ಯವಿಲ್ಲದ ಪಕ್ಷದಲ್ಲಿ ದೇವರ ಕೋಣೆಯಲ್ಲಿಡುವಂಥ ಒಂದು ಪ್ರಯೋಗವನ್ನು ನಾನು ಮುಂದಿನ ವೀಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ. ಇದು ಆಗಲ್ಲ ಅನ್ನೋರು ಆ ಪ್ರಯೋಗವನ್ನು ಮಾಡಿ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ.